ಮುಂದಿನ ಸುದ್ದಿಯನ್ನು ನೋಡೋದಾದರೆ ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಅಧಿವೇಶನಕ್ಕೂ ಕಾವೇರಿಯ ಒಂದು ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು. ಕಾವೇರಿ ವಿವಾದದ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಸಿಎಂ ಜಗದೀಶ್ ಶೆಟ್ಟರ್ ಸರ್ವಪಕ್ಷ ಸಭೆಯನ್ನು ಕರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಕಲಾಪವನ್ನು ಮಧ್ಯಾಹ್ನ 3 ಗಂಟೆವರೆಗೆ ಮುಂದೂಡಲಾಗಿದೆ. ಈ ಮಧ್ಯೆ ವಿಧಾನಸಭೆ ಕಲಾಪ ಕೂಡ ಫ್ಲೋರ್ ಮೀಟಿಂಗ್ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದೆ. ಈಗ ಎಲ್ಲರ ಚಿತ್ತ ಕಾವೇರಿ ವಿವಾದದ ಬಗ್ಗೆ ಚರ್ಚಿಸಲು ಕರೆದಿರುವ ಸಭೆಯತ್ತ ನೆಟ್ಟಿದೆ. ಓಕೆ, ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರವಿಂದ್ ಬಿರಾದಾರ್ ಅವರಿಂದ. ಅರವಿಂದ್, ಈ ಅಧಿವೇಶನ ವಿಶೇಷವಾದ ಅಧಿವೇಶನ ಅಂತಲೇ ಆಗ್ತಾ ಇತ್ತು. ಈಗ ಈ ಅಧಿವೇಶನಕ್ಕೂ ಕೂಡ ಕಾವೇರಿ ಬಿಸಿ ತಟ್ಟಿದೆ. ಸೊ ಅಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ಮನಸ್ಸಿನಲ್ಲಿ ಏನಿದೆ ಇವಾಗ ಆಕ್ಚುಲಿ? ಅರವಿಂದ್, ಬೆಳಿಗ್ಗೆಯಿಂದನೇ ಅಂದ್ರೆ ನಿನ್ನೆ ಏನು ಕಾವೇರಿ ತೀರ್ಪು ಬಂದಿತ್ತು, ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಪ್ರತಿಪಕ್ಷಗಳು ಜೆಡಿಎಸ್ ಮತ್ತು ಕಾಂಗ್ರೆಸ್ನವರು ಸಿಎಂ ಅವರು ಹೇಳಿಕೆಗಳನ್ನ ಕೊಡಬೇಕು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಬೇಕು, ಸದನದಲ್ಲಿ ಅದನ್ನ ಹೇಳಬೇಕು ಅಂತ ಒತ್ತಾಯ ಮಾಡಿದ್ದು. ಈ ಹಿನ್ನೆಲೆಯಲ್ಲಿ ಅಂದ್ರೆ ನಿನ್ನೆ ನಡೆದಂತ ಕೆಲವಷ್ಟು ಕಾವೇರಿ ವಿಷಯಕ್ಕೆ ಸಂಬಂಧಪಟ್ಟಂತ ಚರ್ಚೆ ಹಿನ್ನೆಲೆಯಲ್ಲಿ ಇವತ್ತು ನಾನು ಹೇಳಿಕೆಗಳನ್ನ ನೀಡ್ತೀನಿ ಅಂತ ಸಿಎಂ ಅವರು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಅಂದ್ರೆ ಸುಮಾರು 11 ಗಂಟೆಗೆ ಅಧಿವೇಶನ ಪ್ರಾರಂಭವಾಗಬೇಕಿತ್ತು. ಎರಡೂ ಸದನಗಳು ಅಂದ್ರೆ ವಿಧಾನ ಪರಿಷತ್ ಹಾಗೂ ವಿಧಾನಸಭೆ ಎರಡೂ ಸದನಗಳು ಕೂಡ 11 ಗಂಟೆಗೆ ಸರಿಯಾಗಿ ಆರಂಭ ಆಗಬೇಕಾಗಿತ್ತು. ಆದ್ರೆ ಸಿಎಂ ಅವರು ಮನವಿ ಮಾಡಿಕೊಂಡ ಮೇರೆಗೆ ಅಂದ್ರೆ ನಾನು ಕಾವೇರಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಚಿವರು ಹಾಗೂ ಉಭಯ ಸದನಗಳ ವಿರೋಧ ಪಕ್ಷದ ನಾಯಕರ ಜೊತೆ ನಾನು ಮಾತುಕತೆ ನಡೆಸಬೇಕಾಗಿದೆ ಅನ್ನೋ ಮನವಿ ಹಿನ್ನೆಲೆಯಲ್ಲಿ ಸದನವನ್ನ ಅಂದ್ರೆ 11 ಗಂಟೆಯಿಂದ 1 ಗಂಟೆ ಅಂದ್ರೆ 12 ಗಂಟೆವರೆಗೂ ಮುಂದೂಡಲಾಗಿತ್ತು. ಆದ್ರೆ 12 ಗಂಟೆಗೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಮತ್ತೆ ಮೇಲ್ಮನೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ SR ಪಾಟೀಲ್ ಜೊತೆ ಸಿಎಂ ಅವರು ಮಾತುಕತೆ ನಡೆಸ್ತಾ ಇದ್ದಾರೆ. ಈಗ ಅಂದ್ರೆ ಬೆಳಗ್ಗೆ ತಮ್ಮ ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳೊಂದಿಗೆ ಸಿಎಂ ಅವರು ಮಾತುಕತೆಯನ್ನ ನಡೆಸಿದ್ರು. ಜೊತೆಗೆ ಈಗ ಬಸವರಾಜ ಬೊಮ್ಮಾಯಿ, ಉಮೇಶ್ ಕತ್ತಿ ಜೊತೆಗೆ ಸಿಎಂ ಅವರು ಕೂಡ ಇದ್ದಾರೆ, ಸಿದ್ದರಾಮಯ್ಯ, SR ಪಾಟೀಲ್, ರೇವಣ್ಣ ಅವರಿದ್ದಾರೆ. ಇವರ ಜೊತೆ ಕಾವೇರಿ ಒಂದು ವೇಳೆ ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸದೇ ಇದ್ರೆ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸಿದ್ರೆ ಕಾವೇರಿ ನೀರ ತಮಿಳುನಾಡಿಗೆ ಬಿಟ್ರೆ ರೈತರು ಯಾವ ರೀತಿ ಪ್ರತಿಭಟನೆಯನ್ನ ನಡೆಸಬಹುದು, ಮತ್ತೆ ಯಾವ ರೀತಿಯಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನೆ ಅರ್ಜಿಯನ್ನು ಸಲ್ಲಿಸಬೇಕಾ ಅಥವಾ ಕೇಂದ್ರ ಜಲಸಂಪನ್ಮೂಲ ಸಚಿವರು ಹಾಗೂ ಪ್ರಧಾನ ಮಂತ್ರಿ ಅವರನ್ನ ಭೇಟಿಯಾಗಿ ವಾಸ್ತವ ಸ್ಥಿತಿಯನ್ನ ವಿವರಿಸಬೇಕಾ ಅನ್ನೋದ್ರ ಕುರಿತು ಕೂಡ ಚರ್ಚೆ ನಡೆದಿದೆ. ಜೊತೆಗೆ ಬೆಳಗ್ಗೆನೆ ಪರಮೇಶ್ವರ್ ಅವರು ಒಂದು ಮಾತನ್ನು ಸ್ಪಷ್ಟಪಡಿಸಿದ್ರು. ಓಕೆ ಬಿರಾದಾರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.